ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಸೇವಂತಿಗೆ ಗಿಡದಲ್ಲಿ ನಾವು ಹೂವೆಲ್ಲ ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಈ ಥರ ಸಮಸ್ಯೆ ಎಲ್ಲ ಆಗುತ್ತೆ. ನೋಡಿ ಯಾವ ರೀತಿ ಆಗಿದೆ. ಅದರಲ್ಲೂ ನಾನು ಹೆಚ್ಚಾಗಿ ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಲ್ಲ, ಹಾಗಾಗಿ ಈ ಥರ ಎಲ್ಲ ಸಮಸ್ಯೆ ಆಗಿದೆ. ಅಂದರೆ ನಾನು ಮಾಡಿದ ತಪ್ಪು ನೀವ್ಯಾರು ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಸಮಸ್ಯೆ ಇದ್ದಾಗ ಅದರಲ್ಲಿ ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ. ಯಾಕೆಂದರೆ ನಾವು ಆವಾಗವಾಗ ಈ ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತೆಗೆದುಬಿಡಬೇಕು, ಮತ್ತು ಅದರಲ್ಲಿ ಒಣಗಿರೋಂಥ ಕಡ್ಡಿ ಇದೆಲ್ಲನೂ ತೆಗೆದುಬಿಡಬೇಕು. ಅಂದರೆ ನಾನು ತೆಗಿತಾ ಇದ್ದೆ, ನನಗೆ ಸ್ವಲ್ಪ ಸಮಯ ಇರಲಿಲ್ಲ, ಮತ್ತು ಹೂವೇನೂ ಹಾರ್ವೆಸ್ಟ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಈ ಥರ ಎಲ್ಲ ಸಮಸ್ಯೆ ಆಗಿದೆ. ಅಂದರೆ ಇದನ್ನು ತೆಗೆದುಬಿಡಬೇಕು, ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಬಿಡೋಕೆ ಹೋಗಬಾರ್ದು. ಬಿಡ್ತು ಅಂದರೆ ಮತ್ತು ಗಿಡನೂ ಹಾಳಾಗುತ್ತೆ, ಮತ್ತು ಹುಳಗಳು ಇಂಥದ್ದೆಲ್ಲನೂ ಸಹ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ನಾನು ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೂವೆಲ್ಲನೂ ಸೇವಂತಿಗೆ ಹೂವು ಫುಲ್ಲು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ ಈ ಥರ ಏನಾದರೂ ಒಂದೊಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಅವನು. ಇದು ಅಂದರೆ ಪರ್ಪಲ್ ಕಲರು ಸೇವಂತಿಗೆ ಹೂವು, ಮತ್ತು ಪಿಂಕು, ಯೆಲ್ಲೋ ಕಲರು, ವೈಟು ಅದೆಲ್ಲನೂ ಕ್ಲೀನ್ ಮಾಡಬೇಕು ಇವತ್ತು. ಕ್ಲೀನ್ ಮಾಡಿ ಅದರಲ್ಲಿರೋಂಥ ಹೂವೆಲ್ಲ ಫುಲ್ಲು ಹಾರ್ವೆಸ್ಟ್ ಮಾಡ್ತೀನಿ. ಯಾಕೆ ನಾನು ಸೇವಂತಿಗೆ ಹೂವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ನನಗೆ ಹೆಚ್ಚಾಗಿ ದಾಸವಾಳ ಹೂವೇ ಸಿಗ್ತಿರ್ತದೆ. ಹಾಗಾಗಿ ನಾನು ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಕ್ಕಾಗಿರೋದಿಲ್ಲ. ಇವತ್ತು ಈ ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಮತ್ತು ಅದರಲ್ಲಿ ಒಣಗೋಗಿರೋ ಕಡ್ಡಿ ಎಲ್ಲ ತೆಗೆದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದರಲ್ಲಿ ಸಸಿಗಳೆಲ್ಲ ಬರ್ತಾ ಇರುತ್ತೆ. ನೋಡಿಕೊಂಡು ಮಣ್ಣು ಲೂಸ್ ಮಾಡಬೇಕು. ನಾವು ಸಡನ್ನಾಗಿ ಮಣ್ಣೆಲ್ಲ ಲೂಸ್ ಮಾಡ್ತು ಅಂದರೆ ಆ ಸಸಿಗಳೆಲ್ಲ ಸತ್ತೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅದು ಸಸಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಮಣ್ಣು ಲೂಸ್ ಮಾಡಬೇಕು. ಪರ್ಪಲ್ ಕಲರ್ ಸೇವಂತಿಗೆನೂ ಅಷ್ಟೇ, ಅದು ತುಂಬ ಚೆನ್ನಾಗಿ ಬಂದಿದೆ. ಹಂಗೆ ಮತ್ತು ಇವತ್ತು ಎಲ್ಲ ಸೇವಂತಿಗೆ ಹೂವನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಅದು ಹೂವು ತೊಗೊಂಡೋಗಿ ಮಾರ್ಕೆಟಿಗೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಿದ್ದೀನಿ. ಏಕೆಂದರೆ ಸುಮ್ಮನೆ ಗಿಡದಲ್ಲೆಲ್ಲ ಒಣಗೋಗುತ್ತೆ. ಅಂದರೆ ನನಗೂ ಸುಮಾರು ಜನ ಐಡಿಯಾ ಕೊಟ್ಟರು, ಯಾಕೆ ಸುಮ್ಮನೆ ಗಿಡದಲ್ಲಿ ಈ ಥರ ಎಲ್ಲ ಒಣಗಿಸ್ತಾ ಇದೆಯಾ, ಹೂವಾದರೂ ಮಾರಿದ್ರೆ ದುಡ್ಡಾದರೂ ಬರುತ್ತಲ್ವಾ ಅಂತಲೂ ಐಡಿಯಾ ಕೊಟ್ಟರು. ಹಾಗಾಗಿ ಇವತ್ತು ಆ ಹೊಸ ಕೆಲಸಕ್ಕೆ ಕೈ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇದು ಹೂವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೂ ನೋಡಿ ಯಾವ ಥರ ಎಲ್ಲ ಒಣಗೋದಂಗೆ ಆಗಿದೆ, ಮತ್ತು ಅದು ಕಲ್ಲರು ಸಹ ಚೇಂಜ್ ಆಗಿದೆ. ಹಾಗಾಗಿ ನಾನು ಇವತ್ತು ಗಿಡ ಕ್ಲೀನ್ ಮಾಡ್ದಂಗೂ ಆಗುತ್ತೆ, ಮತ್ತು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ನಾನು ಅದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ ಮತ್ತು ಅದು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಪೂಜೆಗೆಲ್ಲನೂ ಬಳಸ್ತೀನಿ, ಆದ್ರೂ ನನಗೆ ಹೆಚ್ಚಾಗಿ ದಾಸವಾಳ ಸಿಗುತ್ತಲ್ಲ, ಹಾಗಾಗಿ ನಾನು ಹೆಚ್ಚು ಸೇವಂತಿಗೆ ಹೂವನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡೋದಿಲ್ಲ. ಹಾಗಾಗಿ ಅದು ಗಿಡದಲ್ಲೇ ಸುಮ್ಮನೆ ಒಣಗೋಗುತ್ತೆ, ಮತ್ತು ನೋಡೋಕ್ಕೂ ಒಂಥರ ಚೆನ್ನಾಗೂ ಕಾಣಿಸೋದಿಲ್ಲ. ಹಾಗಾಗಿ ಇವತ್ತು ಆ ಗಿಡ ಎಲ್ಲ ಕ್ಲೀನ್ ಮಾಡಿ ಮತ್ತು ಅದು ಒಣಗೋಗಿರೋ ಹೂವು ಕಡ್ಡಿ ಎಲ್ಲನೂ ಕಟ್ ಮಾಡಿ ತೆಗಿತಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಆದಾಗ ನೋಡೋಕ್ಕೂ ಬೇಜಾರಾಗುತ್ತೆ. ನಾವು ಕಷ್ಟಪಟ್ಟು ಹೂವೆಲ್ಲನೂ ಬೆಳೆಸಿರ್ತೀವಿ. ಗಾರ್ಡನಿಂಗ್ ಮಾಡಬೇಕು ಅಂದರೆ ಎಷ್ಟೊಂದು ಕಷ್ಟ ಇರುತ್ತೆ ಅಂತ ಗಾರ್ಡನ್ ಮಾಡೋರ್ಗು ಸಹ ಗೊತ್ತಿರುತ್ತೆ. ಹಾಗಾಗಿ ನಾವು ಕಷ್ಟಪಟ್ಟು ಗಿಡ ಎಲ್ಲ ಬೆಳೆಸಿರ್ತೀವಿ, ಅದಕ್ಕೆ ಗೊಬ್ಬರ ಆಗಿರ್ಬೋದು, ಮತ್ತು ಅದಕ್ಕೆ ನೀರು ಪ್ರತಿಯೊಂದನ್ನು ನಾವು ಹಾಕಿ ಬೆಳೆಸಿರ್ತೀವಿ. ಈ ಥರ ಹೂವೆಲ್ಲ ಒಣಗೋದಾಗ ನೋಡೋಕ್ಕೆ ಬೇಜಾರಾಗುತ್ತೆ. ಇಲ್ಲ ನಾವು ಪೂಜೆಗೂ ಬಳಸ್ದಂಗಲ್ಲ, ಮತ್ತು ನಾವು ಮಾರ್ದಂಗೂ ಅಲ್ಲ. ಈಗ ಮಾರಿದ್ರೂ ನಮ್ಗೆ ಅದರಿಂದ ಸ್ವಲ್ಪ ದುಡ್ಡಾದರೂ ಬಂದರೆ ನಾವು ಗಾರ್ಡನ್ ಮೇಂಟೈನ್ ಮಾಡೋದಕ್ಕೂ ಅನುಕೂಲ ಆಗುತ್ತಲ್ವ. ಅದರಲ್ಲೇನು ತಪ್ಪೇನಿಲ್ಲ ಅಲ್ವಾ, ಹೂ ಮಾರೋದ್ರಲ್ಲೇನು ತಪ್ಪಿಲ್ಲ. ಹಾಗಾಗಿ ನಾನು ಇವತ್ತು ಇದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಮಾಡಿಬಿಟ್ಟು ಇನ್ನು ಬೆಳಗ್ಗೆ ಮಾರ್ಕೆಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಇದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕಡ್ಡಿ, ಒಣಗೋಗಿರೋ ಕಡ್ಡಿ ಮತ್ತು ಒಣಗೋಗಿರೋ ಹೂವೆಲ್ಲ ತೆಗೆದಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ ಏನಾದರೂ ಸರಿ ಈ ಥರ ಕಿತಾಪತಿ ಮಾಡ್ತಾನೆ ಇರ್ತಾನೆ ಅವನು. ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು, ಇಲ್ಲ ಅಂದರೆ ಅವ್ನಿಗೆ ಆಗೋದೇ ಇಲ್ಲ. ನೋಡಿ ಇದು ಅಷ್ಟೇ, ಎಷ್ಟು ಚೆನ್ನಾಗಿ ಹೂವೆಲ್ಲ ಚೆನ್ನಾಗಿ ಹೂ ಬಿಟ್ಟಾಗ ಅದು ಒಣಗೋದಾಗ ನೋಡೋಕ್ಕೂ ಸಹ ಬೇಜಾರಾಗುತ್ತೆ. ನಡುವೆ ಅಂತೂ ತುಂಬಾ ಕೆಲಸ ಇದೆ. ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಸಮಯನೇ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಇಲ್ಲಿ ಓಡಾಡೋದೇ ಆಗೋಗ್ಬಿಟ್ಟಿದೆ ನನಗೆ. ಸ್ವಲ್ಪ ಇನ್ಮೇಲೆ ಸ್ವಲ್ಪ ಗಾರ್ಡನ್ ಕಡೆ ಗಮನ ಕೊಟ್ಟು ಕೆಲಸ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಆ ಕೆಲಸ ಎಲ್ಲನೂ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಒಣಗೋಗಿರೋ ಹೂವೆಲ್ಲನೂ ತೆಗೆದಾಕ್ತಿದ್ದೀನಿ. ನೋಡಿ ಅದು ಒಂದು ಗೊಂಚಲು ಫುಲ್ಲು ಒಣಗೇ ಹೋಗಿದೆ ಹೂವು. ಹಾಗಾಗಿ ಚೆನ್ನಾಗಿರೋ ಹೂವು ಮಾತ್ರ ನಾನು ಅಲ್ಲಿ ಇನ್ನೊಂದು ಬಕೆಟಲ್ಲಿ ನೀರು ತಗೊಂಡು ಆ ನೀರಲ್ಲಿ ಚೆನ್ನಾಗಿರೋ ಹೂವು ಮಾತ್ರ ನೀರಲ್ಲಿ ಹಾಕಿದ್ದೀನಿ. ಇನ್ನು ಚೆನ್ನಾಗಿಲ್ಲದೆ ಇರೋ ಹೂವೆಲ್ಲನೂ ಇನ್ನೊಂದು ಬಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ನೋಡಿ. ಅದು ಬೇಡದೇ ಇರೋ ಗಿಡ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನೋಡಿ ಇವಾಗ ಚೆನ್ನಾಗಿರೋ ಹೂವುದು ಅದು ಒಂದು ದಾರ ಹಾಕಿ ಕಟ್ಟಿದ್ದೀನಿ. ಹಂಗೆ ಅದು ಕ್ಲೀನ್ ಮಾಡಬೇಕಾದ್ರೇ ಸ್ವಲ್ಪ ಅಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ಹಾಗೇ ಪಾಟ್ ಜೋಡಿಸೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸೇವಂತಿಗೆ ಹೂವು ಸಹ ಒಣಗೋದಂಗೆ ಆಗ್ಬಿಟ್ಟಿದೆ. ನನಗಂತೂ ತುಂಬಾ ಬೇಜಾರಾಗೋಯ್ತು. ಅಷ್ಟೊಂದು ಚೆನ್ನಾಗಿ ಬಂದಿದ್ದು ಹೂವೆಲ್ಲ ಒಣಗೋಗ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು. ನೋಡಿ ಈ ಗಿಡದಲ್ಲೂ ಅಷ್ಟೇ, ಇದು ಚಿಕ್ಕದಾಗಿ ಬಿಡುತ್ತೆ ನೋಡಿ. ಅದನ್ನು ಆ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ, ಅಂದರೆ ಚೆನ್ನಾಗಿರೋ ಹೂವೆಲ್ಲ ಹಾರ್ವೆಸ್ಟ್
ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲನೂ ತೆಗೆದು ಗೊಬ್ಬರಕ್ಕೆ ಹಾಕ್ತೀನಿ. ಆ ಗೊಬ್ಬರನೂ ಸಹ ಚೆನ್ನಾಗಿ ಗೊಬ್ಬರ ರೆಡಿ ಆದಮೇಲೆ ನಾವು ಬೇರೆ ಗಿಡಗಳಿಗೂ ಸಹ ಆ ಗೊಬ್ಬರನ ಹಾಕ್ಬೋದು. ಅದರಲ್ಲೂ ಈ ಎಲೆ ಗೊಬ್ಬರ ಎಲ್ಲ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಬರುತ್ತೆ. ನೋಡಿ ಇದು ಯಾವ ರೀತಿ ಆಗಿದೆ ಅದೆಲ್ಲನೂ ಫುಲ್ಲು ಕಟ್ ಮಾಡಿ ತೆಗಿತೀನಿ. ಇದಾದರೂ ಪರವಾಗಿಲ್ಲ. ಈ ಯೆಲ್ಲೋ ಕಲರ್ ಸೇವಂತಿಗೆ ಅಂತೂ ನೋಡೋಕ್ಕೆ ಆಗಲ್ಲ, ಅಷ್ಟು ಫುಲ್ಲು ಒಣಗೋಗ್ಬಿಟ್ಟಿದೆ ಎಲ್ಲ. ನೋಡೋಕ್ಕೆ ಒಂಥರನೇ ಬೇಜಾರಾಗುತ್ತೆ. ಹಾಗಾಗಿ ಅಂದರೆ ಇವತ್ತು ಫುಲ್ಲು ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ, ಒಂದು ಅರ್ಧ ಮಾತ್ರ ಕ್ಲೀನ್ ಮಾಡಿದ್ದೀನಿ. ಇನ್ನಂದರೆ ಡೈಲಿ ಸ್ವಲ್ಪ ಸ್ವಲ್ಪ ನನಗೆ ಸಮಯ ಸಿಕ್ಕಿದಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿ ಯಾವ ಥರ ಆಗಿದೆ. ಸುಮ್ಮನೆ ಈ ಥರ ಆದಾಗ ಬೇಜಾರಾಗ್ಬಿಡುತ್ತೆ. ನಾವು ಕಷ್ಟಪಟ್ಟು ಬೆಳೆಸಿರ್ತೀವಿ, ಈ ಥರ ಎಲ್ಲ ಒಣಗೋದಾಗ ಸುಮ್ಮನೆ ಬೇಜಾರಾಗುತ್ತಲ್ಲ. ಹಾಗಾಗಿ ನನಗೆ ಅವರು ನಮ್ಮ ಚಿಕ್ಕಮ್ಮರೆಲ್ಲ ಬಂದಿದ್ರಲ್ಲ, ಹಾಗಾಗಿ ಅವರೂ ಸಹ ಹೇಳಿದರು, ಯಾಕೆ ಈ ಥರ ಎಲ್ಲ ಒಣಗಿಸ್ತೀಯ, ಹೂವು ಸ್ವಲ್ಪ ಮಾರ್ಕೆಟಿಗೆಲ್ಲ ಹಾಕು, ನಿನಗೂ ಸ್ವಲ್ಪ ಕಾಸಾದರೂ ಆಗುತ್ತಲ್ಲ. ಸುಮ್ಮನೆ ಒಣಗಿಸೋ ಬದಲು ಹಾಕಿದ್ರೆ ನಿನಗೂ ಗಿಡಕ್ಕೆ ಏನಾದರೂ ಗೊಬ್ಬರ ಎಲ್ಲ ತರೋದಕ್ಕೂ ದುಡ್ಡಾಗುತ್ತಲ್ಲ ಅಂತ ನನಗೆ ಐಡಿಯಾ ಕೊಟ್ಟರು. ನನಗೆ ಇದು ತಲೆ ಉಳ್ದೇ ಇರಲಿಲ್ಲ. ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ಎಲ್ಲ ಮಾಡ್ಬೋದಲ್ವಾ ಸುಮ್ಮನೆ ಒಣಗಿಸೋ ಬದಲು ಅಂತಲೂ ಸಹ ಹೇಳಿದರು. ನೋಡಿ ಯಾವ ಥರ ಆಗಿದೆ ಅಂತ. ಇದರಲ್ಲಿ ನಾನು ಹೆಚ್ಚಿಗೆ ಹಾರ್ವೆಸ್ಟೇ ಮಾಡಿಲ್ಲ. ನಾನು ಎಲ್ಲ ಕಲರ್ ಸೇವಂತಿಗೆಲ್ಲಂತೂ ಹಾರ್ವೆಸ್ಟೇ ಮಾಡಿಲ್ಲ. ಅಂದರೆ ಫಸ್ಟಿಗೆ ಹಾರ್ವೆಸ್ಟ್ ಮಾಡಿದಾಗ ನಮ್ಮ ಮಂಜು ಸ್ವಲ್ಪ ತೊಗೊಳೋದ, ನಮ್ಮ ತಂಗಿ ಸ್ವಲ್ಪ ತೊಗೊಂಡೋದ್ಲು. ನಾನಂತೂ ಇದು ಹಾರ್ವೆಸ್ಟ್ ಮಾಡಿ ಪೂಜೆಗೆ ಬಳಸೇ ಇಲ್ಲ. ಯಾಕೆ ನಾನು ಸೇವಂತಿಗೆ ಹಾರ್ವೆಸ್ಟ್ ಮಾಡೋದಿಲ್ಲ ಅಂದರೆ ನನಗೆ ಹೆಚ್ಚು ದಾಸವಾಳನೇ ಸಿಗುತ್ತಲ್ಲ, ಹಂಗಾಗಿ ನಾನು ಸೇವಂತಿಗೆ ಅಷ್ಟು ಹಾರ್ವೆಸ್ಟ್ ಮಾಡೋದಿಲ್ಲ. ಇದಂತೂ ಒಂದು ಗಿಡದಲ್ಲಿ ಫುಲ್ಲು ಯಾವ ರೀತಿ ಆಗಿಬಿಟ್ಟಿದೆ. ಒಂದು ಗಿಡ ಫುಲ್ಲು ಆ ಥರ ಒಣಗೋಗ್ಬಿಟ್ಟೈತೆ, ಹೂವೆಲ್ಲ ಫುಲ್ಲು ಒಣಗಿ ಹೋಗ್ಬಿಟ್ಟೈತೆ ನೋಡಿ. ಅಂದರೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನಾನು ಸಂಜೆ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಸ್ವಲ್ಪ ಮಾರ್ಕೆಟಿಗೆಲ್ಲ ತೊಗೊಂಡೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಎಲ್ಲ ಕಲರೂ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ಮಿಕ್ಸಲ್ಲೆಲ್ಲ ಕೊಟ್ಟರೆ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು, ಅಂದರೆ ಪಿಂಕು, ವೈಟು, ಯೆಲ್ಲೋ ಈ ಥರ ಎಲ್ಲನೂ ಮಿಕ್ಸಲ್ಲಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಬೆಳೆದ್ಬಿಟ್ಟು ಮಾರಬೇಕು ಅಂತ ನನಗೂ ತುಂಬಾ ಆಸೆ. ಆದರೆ ಒಬ್ಬರು ಕೈಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ. ಇವಾಗ ನಾವೇನೋ ಬೆಳಿಬೋದು, ತಗೊಂಡೋಗಿ ಮಾರ್ಕೆಟಿಗೆ ಹಾಕೋದು ಮತ್ತು ಬಂದು ಮತ್ತೆ ಮನೆ ಕೆಲಸ ಮಾಡೋದು ಇದೆಲ್ಲ ತುಂಬ ಹಿಂಸೆ ಅನಿಸುತ್ತೆ. ಆದರೂ ಇವತ್ತು ನೋಡೋಣ ಅಂದ್ಬಿಟ್ಟು ಸ್ವಲ್ಪ ತಗೊಂಡು ಹೋಗ್ತೀನಿ, ನೋಡೋಣ ಹೆಂಗೆ ಆಗುತ್ತೆ ಅಂತ. ಹೂವಾಗಲಿ ತರಕಾರಿ ಆಗಲಿ ಬೆಳೆಯೋದು ನನಗೇನು ಕಷ್ಟ ಅಂತ ಅನಿಸೋದಿಲ್ಲ. ನನಗೆ ಅಂದರೆ ಇಂಟ್ರೆಸ್ಟ್ ಜಾಸ್ತಿ, ಬೆಳಿಬೇಕು ಅನ್ನೋ ಇಂಟ್ರೆಸ್ಟು ಜಾಸ್ತಿ ಇರೋದ್ರಿಂದ ನನಗೆ ಬೆಳೆಯೋದಂತೂ ಕಷ್ಟ ಏನೂ ಆಗೋದಿಲ್ಲ. ಬೆಳಿತೀನಿ, ಅದೇ ಸ್ವಲ್ಪ ತಗೊಂಡೋಗಿ ಮಾರೋದು, ಓಡಾಡೋದು ಅದೆಲ್ಲ ಸ್ವಲ್ಪ ನನಗೆ ಹಿಂಸೆ ಅನಿಸುತ್ತೆ. ಯಾಕೆಂದರೆ ಮನೆ ಕೆಲಸನೂ ಮಾಡಬೇಕು ಮತ್ತು ಅಲ್ಲೂ ನೋಡಬೇಕಲ್ಲ, ಹಂಗಾಗಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಅಷ್ಟೇ. ನೋಡಿ ಅಲ್ಲಿ ನಾನು ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ರಿ, ಜಾನಿ ನೋಡಿ ಫುಲ್ಲು ಗಾರ್ಡನ್ ತುಂಬ ಎಲ್ಲ ಓಡಾಡೋದು, ಮತ್ತು ಅಲ್ಲಿ ನಾನು ಹಿಂದೆನೇ ಬಂದು ನಿಂತ್ಕೊಳೋದು, ಈ ಥರ ಎಲ್ಲ ಕಿತಾಪತಿ ಮಾಡ್ತಿರ್ತಾನೆ. ನೋಡಿ ಇಷ್ಟು ಹೂವೆಲ್ಲ ಸಿಕ್ಕಿದೆ, ಒಂದು ಎಷ್ಟು 4 kg ಅಷ್ಟು ಹೂವೆಲ್ಲ ಸಿಕ್ಕಿದೆ. ಅದರಲ್ಲೂ ಎಲ್ಲ ಮಿಕ್ಸಲ್ಲೇ ನಾವು ಮಾರ್ಕೆಟಿಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀವಿ. ತಗೊಂಡು ಬೆಳಗ್ಗೆ ಮಾರ್ಕೆಟಿಗೆ ಹೋದ್ವಿ. ಅಲ್ಲಿ ಹೋದಾಗ ವೀಡಿಯೋ ಮಾಡೋದೇ ಮರ್ತೋಯ್ತು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.